2027ರ ಏಕದಿನ ವಿಶ್ವಕಪ್ನಲ್ಲಿ ಕಣಕ್ಕಿಳಿತಾನೆ ವೈಭವ್. ಆಫ್ರಿಕನ್ನರ ನಾಡಲ್ಲಿ ಘರ್ಜಿಸಲಿದೆ ಬೇಬಿ ಬಾಸ್ ಬ್ಯಾಟ್. ಏನಿದು ಸೂರ್ಯವಂಶಿ ಬಗ್ಗೆ ಎದ್ದಿರೋ ಗುಡ್ ನ್ಯೂಸ್. ವಯಸ್ಸಿನ ಲೆಕ್ಕಾಚಾರವನ್ನೇ ಮೀರಿಸುವಂತ ಆಕ್ರಮಣಕಾರಿ ಆಟ. ಬಾಲ್ ಬರೋ ಸ್ಪೀಡ್ಗಿಂತ ವೇಗವಾಗಿ ಬ್ಯಾಟ್ ಬೀಸುವ ಚಾಣಾಕ್ಷತೆ. ಇದು ಕೇವಲ ರನ್ ಗಳಿಸೋ ಸೂತ್ರವಲ್ಲ, ಎದುರಾಳಿ ಬೌಲರ್ಗಳ ತಂತ್ರವನ್ನೇ ಬುಡಮೇಲು ಮಾಡುವ ಬ್ಯಾಟಿಂಗ್ ಪರಾಕ್ರಮ. ಇದೇ ಕಾರಣಕ್ಕೆ ಇವತ್ತು ಕ್ರಿಕೆಟ್ ಜಗತ್ತು ಬೇಬಿ ಬಾಸ್ ವೈಭವ್ ಸೂರ್ಯವಂಶಿಯನ್ನ ಯಾರು ಅಂತ ಪ್ರಶ್ನೆ ಮಾಡ್ತಿಲ್ಲ. ಬದಲಿಗೆ ಭವಿಷ್ಯದಲ್ಲಿ ವಿಶ್ವ ಕ್ರಿಕೆಟ್ನ ದಿಗ್ಗಜನಾಗಿ ಅದಿನ್ನೆಷ್ಟು ಎತ್ತರಕ್ಕೆ ಬೆಳಿತಾನೆ ಅಂತ ಕಾತರದಿಂದ ಎದುರು ನೋಡ್ತಿದೆ. ಹೌದು, ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಕಾಲಿಟ್ಟ ಕ್ಷಣದಿಂದಲೇ ಜಾಗತಿಕ ಕ್ರಿಕೆಟ್ನಲ್ಲಿ ಸಂಚಲನ ಸೃಷ್ಟಿ ಮಾಡಿರುವ ವೈಭವ್ ಪ್ರಸ್ತುತ ದುಲೀಪ್ ಟ್ರೋಫಿಯಲ್ಲಿ ಕಣಕ್ಕಿಳಿಯಲು ಸಜ್ಜಾಗ್ತಿದ್ದಾರೆ. ಆದ್ರೀಗ ಅದಕ್ಕೂ ಮುನ್ನವೇ ವೈಭವ್ ಸೂರ್ಯವಂಶಿ ಬಗೆಗಿನ ಒಂದು ಸುದ್ದಿ ಕಾಡ್ಗಿಚ್ಚಿನಂತೆ ಹಬ್ಬಿದೆ. ಈ ಸುದ್ದಿ ಬೇಬಿ ಬಾಸ್ ಅಭಿಮಾನಿಗಳ ಸಂಭ್ರಮಕ್ಕೆ ಕಾರಣವಾಗಿದೆ. ಅದೇನು ಅಂದ್ರೆ 2027ರಲ್ಲಿ ನಡೆಯೋ ಐಸಿಸಿ ಏಕದಿನ ವಿಶ್ವಕಪ್ನಲ್ಲಿ ವೈಭವ್ ಸೂರ್ಯವಂಶಿ ಟೀಂ ಇಂಡಿಯಾ ಪರ ಕಣಕ್ಕಿಳಿತಾರೆ ಅನ್ನೋ ಸುದ್ದಿ ಸಂಚಲನ ಸೃಷ್ಟಿಸಿದೆ. ಅಷ್ಟಕ್ಕೂ ಈ ಸುದ್ದಿ ಕಾಡ್ಗಿಚ್ಚಿನಂತೆ ಹಬ್ಬೋದಕ್ಕೆ ಕಾರಣ ಟೀಂ ಇಂಡಿಯಾ ಮಾಜಿ ಕ್ರಿಕೆಟಿಗ ರಾಬಿನ್ ಉತ್ತಪ್ಪ 2027ರ ಐಸಿಸಿ ಏಕದಿನ ವಿಶ್ವಕಪ್ಗೆ ತಮ್ಮ ಸಂಭಾವ್ಯ ತಂಡವನ್ನ ಪ್ರಕಟಿಸಿರುವ ಉತ್ತಪ್ಪ ಮರಿಹುಲಿ ವೈಭವ್ಗೆ ಮಣೆ ಹಾಕಿದ್ದಾರೆ. ಸದ್ಯ ಟೀಂ ಇಂಡಿಯಾ ಪರ ಟಿ20 ಕ್ರಿಕೆಟ್ನಲ್ಲಿ ಧೂಳೆಬ್ಬಿಸಿರುವ ವೈಭವ್ ಐಪಿಎಲ್ನಲ್ಲಿ ಮಾಡಿರೋ ಸಾಧನೆಯನ್ನ ಒತ್ತಿ ಹೇಳೋ ಅಗತ್ಯವಿಲ್ಲ. ಈ ಹಿನ್ನೆಲೆಯಲ್ಲಿ ಉತ್ತಪ್ಪ ನೀಡಿರೋ ಹೇಳಿಕೆಗೂ ಪ್ರಸ್ತುತ ಬೇಬಿ ಬಾಸ್ ಆರ್ಭಟಕ್ಕೂ ತಾಳೆ ಹಾಕಿ ನೋಡಿದ್ರೆ ವೈಭವ್ಗೆ 2027ರ ಏಕದಿನ ವಿಶ್ವಕಪ್ ಆಡೋ ಚಾನ್ಸ್ ಹೆಚ್ಚಿದೆ ಅನ್ನೋ ಚರ್ಚೆ ಶುರುವಾಗಿದೆ. ಇನ್ನು ಉತ್ತಪ್ಪ ವೈಭವ್ಗೆ ಮಣೆ ಹಾಕಿ ಯಶಸ್ವಿ ಜೈಸ್ವಾಲ್ ಮತ್ತು ಇಶಾನ್ ಕಿಶನ್ಗೆ ತಂಡದಿಂದ ಕೋಕ್ ನೀಡಿದ್ದಾರೆ. ವಿಶ್ವಕಪ್ ಮಹಾಸಮರಕ್ಕೆ ಉತ್ತಪ್ಪ ಆಯ್ಕೆ ಮಾಡಿದ ಸಂಭಾವ್ಯ ತಂಡದಲ್ಲಿ ಕೆಎಲ್ ರಾಹುಲ್ ಸ್ಥಾನ ಪಡೆದ ಏಕೈಕ ಕನ್ನಡಿಗ ಎನಿಸಿಕೊಂಡಿದ್ದಾರೆ. ಏಕದಿನ ಕ್ರಿಕೆಟ್ನಲ್ಲಿ ರಾಹುಲ್ ವಿಕೆಟ್ ಕೀಪರ್ ಬ್ಯಾಟರ್ ಆಗಿ ತಮ್ಮ ಸ್ಥಾನ ಭದ್ರಪಡಿಸಿಕೊಂಡಿದ್ದಾರೆ. ಇನ್ನು ಬ್ಯಾಟರ್ ವಿರಾಟ್ ಕೊಹ್ಲಿ ಹಾಗೂ ಅನುಭವಿ ಬೌಲರ್ ಭುವನೇಶ್ವರ್ ಕುಮಾರ್ ಉತ್ತಪ್ಪ ಟೀಮ್ನಲ್ಲಿ ಸ್ಥಾನ ಪಡೆದಿದ್ದಾರೆ. ಅಂದಹಾಗೆ ಕಳೆದೆರಡು ಐಪಿಎಲ್ ಟೂರ್ನಿಯಲ್ಲಿ ಆರ್ಸಿಬಿ ಚಾಂಪಿಯನ್ ಆಗುವಲ್ಲಿ ಈ ಇಬ್ಬರು ಆಟಗಾರರು ನಿರ್ಣಾಯಕ ಪಾತ್ರವನ್ನ ನಿರ್ವಹಿಸಿದ್ರು. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ರಾಹುಲ್ ದ್ರಾವಿಡ್ ಶಿಷ್ಯ ಕೇರಳದ ಸಂಜು ಸ್ಯಾಮ್ಸನ್ಗೆ ಉತ್ತಪ್ಪ ತಮ್ಮ ತಂಡದಲ್ಲಿ ಚಾನ್ಸ್ ನೀಡಿದ್ದಾರೆ. ಸ್ಯಾಮ್ಸನ್ ಆರಂಭಿಕನಾಗಿ ಗೇಮ್ ಫಿನಿಷರ್ ರೋಲ್ ನಿರ್ವಹಿಸಲಿದ್ದಾರೆ ಅಂತ ಕಾರಣ ಕೊಟ್ಟಿದ್ದಾರೆ. ಹಾಗೆ ಟೀಂ ಇಂಡಿಯಾ ಕೋಚ್ ಗೌತಮ್ ಗಂಭೀರ್ ಪಾಲಿನ ನೆಚ್ಚಿನ ಆಟಗಾರರಾದ ವಾಷಿಂಗ್ಟನ್ ಸುಂದರ್ ಮತ್ತು ಹರ್ಷಿತ್ ರಾಣಾಗೆ ವಿಶ್ವಕಪ್ ತಂಡದಲ್ಲಿ ಸ್ಥಾನ ನೀಡಿಲ್ಲ. ದಕ್ಷಿಣ ಆಫ್ರಿಕಾದಲ್ಲಿ ನಡೆಯುವ 2027ರ ಏಕದಿನ ವಿಶ್ವಕಪ್ಗೆ ಇನ್ನೂ 1 ವರ್ಷ ಬಾಕಿ ಇದ್ದು ಈ 15 ಆಟಗಾರರು ಮುಂದಿನ 1 ವರ್ಷದಲ್ಲಿ ಟೀಂ ಇಂಡಿಯಾವನ್ನ ಪ್ರತಿನಿಧಿಸಿದ್ದೇ ಆದ್ರೆ ಚಾಂಪಿಯನ್ ತಂಡವಾಗಿ ಸಜ್ಜಾಗಲಿದೆ ಎಂದಿದ್ದಾರೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ವಿಶ್ವಕಪ್ ಮಹಾಸಮರದಲ್ಲಿ ವೈಭವ್ ಕಣಕ್ಕಿಳಿತಾರಾ ಅನ್ನೋದೇ ತೀವ್ರ ಕುತೂಹಲ ಕೆರಳಿಸಿದೆ. ಸಂಜಯ್ ನಾಯ್ಕ್, ನ್ಯೂಸ್ ಡೆಸ್ಕ್, ಅಶ್ವವೇಗ ನ್ಯೂಸ್.